ಕರುನಾಡಿಗೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ನಾನು ನಿಮ್ಮ ಡಿಜಿಕಿ ಸರ್. ಕೆಸೆಟ್ 1ನೇ ಪತ್ರಿಕೆ ಪ್ರಶ್ನೋತ್ತರ ಸಂಪುಟ ಯೂನಿಟ್ 4 ಕೆಲವೊಂದು ಮಹತ್ವದ ಪ್ರಶ್ನೆಗಳನ್ನು ನಾನು ನಿಮ್ಮ ಎದುರುಗಡೆಗೆ ತಂದು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಸಲುವಾಗಿ ಈ ಪ್ರಶ್ನೆಗಳನ್ನು ಒಮ್ಮೆ ತಾವೆಲ್ಲರೂ ಓದಿ ಪರೀಕ್ಷೆನ ಬರೆಯಬೇಕು. 75 ಕ್ವಶನ್ ಇಲ್ಲಿ ತನಕ ಹೇಳಿದ್ದೇನೆ. ಈಗ ಸಾಮಾಜಿಕ ಮೌಲ್ಯಗಳನ್ನು ಕಾಪಾಡಲು ಅಂದರೆ ಸೋಷಿಯಲ್ ವ್ಯಾಲ್ಯೂಸ್ಗಳನ್ನು ಕಾಪಾಡಲು ಸಹಾಯ ಮಾಡುವ ಮಾಧ್ಯಮ ಯಾವುದು? ಸಮಾಜದೊಳಗೆ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಬೇಕಾದ್ರೆ ಏನು ಮಾಡಬೇಕು? ಬಹುಜನ ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಮಾಸ್ ಮೀಡಿಯಾ ಇದು ಒಳ್ಳೆಯದಾಗಿದ್ದರೆ, ಒಳ್ಳೆಯ ಸಾಂಸ್ಕೃತಿಕ ವಿಷಯಗಳನ್ನು ಪ್ರಸಾರ ಮಾಡುತ್ತಿದ್ದರೆ ಸಮಾಜದೊಳಗೆ ಮೌಲ್ಯಗಳು ಉಳಿಯುತ್ತವೆ. ನಾವು ಕೆಟ್ಟ ವಿಚಾರ, ಕೆಟ್ಟ ಮಾಹಿತಿಯನ್ನು ನಾವು ಪ್ರಸಾರ ಮಾಡ್ಕೊತ ಹೋದ್ವಿ ಅಂದರೆ ಸಮಾಜದೊಳಗೆ ಮೌಲ್ಯಗಳು ಬೆಳೆಯುವುದಿಲ್ಲ. ಉದಾಹರಣೆ, ಒಬ್ಬ ವಿದ್ಯಾರ್ಥಿ ಮಾರ್ಕೆಟ್ದೊಳಗೆ ಹೋಗುವಾಗ ಅವನಿಗೆ ಒಂದು ಹಣದ ಚೀಲ ಅಥವಾ ಅವನಿಗೆ ದುಡ್ಡು ಸಿಕ್ಕಿದ್ದು ಅಂದ್ರೆ ಅವನು ತಂದು ವಾಪಸ್ ಅವ್ರ ಶಾಲೆಗೆ ತಂದು ಕೊಡ್ತಾನೆ. ಆ ಒಂದು ಸುದ್ದಿಯನ್ನು ನಾವು ಪತ್ರಿಕೆದೊಳಗೆ ಪ್ರಸಾರ ಮಾಡಿದರೆ ಸಮಾಜದೊಳಗೊಂದು ಪಾಸಿಟಿವ್ ಮೌಲ್ಯ ಬೆಳೆಯುತ್ತದೆ. ಬಹುಜನ ಮಾಧ್ಯಮದ ಮೂಲಕ ಏನು ನಡೆಯುತ್ತದೆ? ಸಮಾಜದ ಪ್ರಗತಿ. ಬಿ ಆಪ್ಷನ್ ಕರೆಕ್ಟ್. ಹಳ್ಳಿಗಳ ಜನರಿಗೆ ಮಾಹಿತಿ ತಲುಪಿಸಲು ಉತ್ತಮ ಮಾಧ್ಯಮ ಯಾವುದು? ಹಳ್ಳಿ ಜನರಿಗೆ ರೇಡಿಯೋ. ಯಾಕಂದರೆ ಹಳ್ಳಿ ಜನರಿಗೆ ಓದಲಿಕ್ಕೆ ಬರೆಯಲಿಕ್ಕೆ ಬರುವುದಿಲ್ಲ, ಅಂಥ ಜನರಿಗೆ ರೇಡಿಯೋದ ಮೂಲಕ ಜ್ಞಾನವನ್ನು ಪ್ರಸಾರ ಮಾಡಲು ಬರುತ್ತದೆ. ಸಾಮಾಜಿಕ ಸಮಾನತೆ ಕುರಿತ ಅರಿವು ಯಾವ ಮಾಧ್ಯಮದಿಂದ ಹೆಚ್ಚಿಸಬಹುದು? ಬಹುಜನ ಮಾಧ್ಯಮದಿಂದ. ಬಹುಜನ ಮಾಧ್ಯಮದಲ್ಲಿ ಅಂದರೆ ಮಾಸ್ ಕಮ್ಯುನಿಕೇಷನ್ದಲ್ಲಿ ಪ್ರಮುಖ ಅಂಶ ಯಾವುದು? ಬಹುಜನರಿಗೆ ತಲುಪಿಸುವುದು. ಎ ಆಪ್ಷನ್ ಕರೆಕ್ಟ್. ಸಮಾಜದಲ್ಲಿ ಬಹುಜನ ಮಾಧ್ಯಮದ ಪ್ರಮುಖ ಬದಲಾವಣೆಗಳ ಪ್ರವೃತ್ತಿ ಯಾವುದು? ಸಾರ್ವಜನಿಕತೆಯನ್ನು ವಿಸ್ತರಿಸುವುದು. ಸಿ ಆಪ್ಷನ್. ಜನಸಾಮಾನ್ಯರ ಮೇಲೆ ಬಹುಜನ ಮಾಧ್ಯಮ ಹೆಚ್ಚು ಪರಿಣಾಮ ಬೀರುವ ಸಂದರ್ಭ ಯಾವುದು? ತುರ್ತು ಪರಿಸ್ಥಿತಿ. ಸಿ ಆಪ್ಷನ್. ಸಾಮಾಜಿಕ ಕನ್ಸ್ಟ್ರಕ್ಷನ್ ಆಫ್ ರಿಯಾಲಿಟಿ, ಸೋಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ರಿಯಾಲಿಟಿ, ಇದು ಇಂಪಾರ್ಟೆಂಟ್ ಆಯ್ತು ನೋಡ್ರಿ ಕ್ವಶನ್. ತತ್ವವು ಬಹುಜನ ಮಾಧ್ಯಮಕ್ಕೆ ಹೇಗೆ ಸಂಬಂಧಿತವಾಗಿದೆ? ಸೋಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ರಿಯಾಲಿಟಿ. ಮಾಧ್ಯಮದ ಮೂಲಕ ಸಮಾಜದ ವಿಶ್ವದೃಷ್ಟಿ ರೂಪುಗೊಳ್ಳುತ್ತದೆ. ಬಿ ಆಪ್ಷನ್ ಕರೆಕ್ಟ್. ಇದನ್ನು ಮುಂದಿನ ಕರೆಕ್ಟ್ ಅದ ಕ್ವಶನ್ ಇಂಪಾರ್ಟೆಂಟ್ ಐತೆ ನೋಡ್ರಿ. 84ನೇ ಹೈಪೋಡರ್ಮಿಕ್ ನೀಡಲ್ ಮಾಡೆಲ್ ಭಾಳ ಇಂಪಾರ್ಟೆಂಟ್ ಐತಿದು. ಹೈಪೋಡರ್ಮಿಕ್ ನೀಡಲ್ ಮಾಡೆಲ್ ಮ್ಯಾಜಿಕ್ ಬುಲೆಟ್ ಥಿಯರಿ ಅಂತಾರೆ ಇದಕ್ಕೆ. ಮ್ಯಾಜಿಕ್ ಬುಲೆಟ್ ಥಿಯರಿ ಮಾದರಿ ಯಾವ ದೃಷ್ಟಿಕೋನಕ್ಕೆ ಸಂಬಂಧಿಸಿದುದು? ಏನದು ಗೊತ್ತದ್ರಿ? ಈ ಮಾಡೆಲ್ಗೆ ನಾವು ಏನು ಕರಿತೀವಿ? ಈಗ ನಾವು ಡಾಕ್ಟರ್ ಹತ್ರ ಹೋದಾಕಾರ ಡಾಕ್ಟರ್ ನಮಗೆ ಇಂಜೆಕ್ಷನ್ ಮಾಡ್ತಾರೆ. ಓಕೆ, ಇಂಜೆಕ್ಷನ್ ಮಾಡೋ ಉದ್ದೇಶ ಏನು? ಔಷಧ ತಗೊಂಡು ಸೂಜಿಯಿಂದ ಚುಚ್ಚುತ್ತಾರೆ, ಅಂದರೆ ನಿರ್ದಿಷ್ಟ ಸ್ಥಳದೊಳಗೆ ಚುಚ್ಚಿ ಔಷಧವನ್ನು ಬಿಡುತ್ತಾರೆ ನಮ್ಮ ಶರೀರದೊಳಗೆ. ಅದೇ ಭಾಗ ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ. ಸಮಾಜದೊಳಗೆ ಎಲ್ಲಿ ತಪ್ಪು ನಡೆದಿರ್ತದೋ ಅದೇ ಭಾಗದ ಮೇಲೆ ನಾವು ಮಾಹಿತಿಯನ್ನು ಪ್ರಸಾರ ಮಾಡಿದರೆ ಅಲ್ಲಿ ಆ ಭಾಗ ಸರಿ ಹೊಂದುತ್ತದೆ. ಶ್ರೋತು ಮೇಲೆ ನೇರ ಪ್ರಭಾವ, ಇದು ಇಂಪಾರ್ಟೆಂಟ್ ಆಯ್ತು ನೋಡ್ರಿ. 85ನೇ ಕ್ವಶನ್. ಅಜೆಂಡಾ ಸೆಟ್ಟಿಂಗ್ ಸಿದ್ಧಾಂತದ ಪ್ರಕಾರ ಬಹುಜನ ಮಾಧ್ಯಮದ ಪಾತ್ರ ಯಾವುದು? ಇದಕ್ಕೆ ಇಲ್ಲೆಲ್ಲ ಕೊಟ್ಟಿದ್ದು ಕ್ವಶನ್ನು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ನು ಮಾಸ್ ಮೀಡಿಯಾಕ್ಕೆ ಸಂಬಂಧಪಟ್ಟಿದ್ದೈತಿ. ಸೊ ಇದರಲ್ಲಿ ಒಂದು ಕ್ವಶನ್ ಬಂದೇ ಬರ್ತೈತಿ, ತಾವೆಲ್ಲ ಗಮನದಲ್ಲಿ ಇಡಬೇಕು. ಜನರ ಗಮನವನ್ನು ನಿರ್ದಿಷ್ಟ ವಿಷಯಗಳಿಗೆ ಕೇಂದ್ರೀಕರಿಸಲು ಅಜೆಂಡಾ ಸೆಟ್ಟಿಂಗ್ ಅಂತ ಹೇಳಿ ಕರೀತಾರೆ. 86 ಬಹುಜನ ಮಾಧ್ಯಮದ ಪರಿಣಾಮವನ್ನು ಅಳವಡಿಸಲು ಕಲ್ಪನೆಗೊಳಿಸುವ ಪ್ರಬಂಧ ಮಾದರಿ ಯಾವುದು? ಕಲ್ಟಿವೇಷನ್ ಥಿಯರಿಯಲ್ಲಿ ಪ್ರಮುಖ ಅಂಶ ಯಾವುದು? ಕಲ್ಟಿವೇಷನ್ ಥಿಯರಿ ಅಂತ ಕರಿತೀವಿ ನಾವು. ಬಿ ಆಪ್ಷನ್. ನಿರಂತರ ಮತ್ತು ದೀರ್ಘಾವಧಿಯ ಮಾಧ್ಯಮ ಗ್ರಹಣ. ಗೇಟ್ ಕೀಪಿಂಗ್ ಇಂಪಾರ್ಟೆಂಟ್ ಐದು ನೋಡ್ರಿ ಇದನ್ನು ಕ್ವಶನ್. ಗೇಟ್ ಕೀಪಿಂಗ್ ಪ್ರಕ್ರಿಯೆಯಲ್ಲಿ ಎಲ್ಲಿ ನಿಯಂತ್ರಣ ಸಂಭವಿಸುತ್ತದೆ? ಗೇಟ್ ಕೀಪಿಂಗ್. ಈಗ ಸ್ಕೂಲ್ ಒಳಗೆ ಒಬ್ಬ ಗೇಟ್ಮನ್ ಇರ್ತಾನೆ ರೀ. ಗೇಟ್ಮನ್ ಕೆಲಸ ಏನು? ಹೊರಗಿನ ವ್ಯಕ್ತಿ ಒಳಗೆ ಬಿಡಬೇಕಾದ್ರೆ ಚೆಕ್ ಮಾಡಿ ಒಳಗೆ ಬಿಡುತ್ತಾನೆ.
ಅದೇ ರೀತಿ ಕಮ್ಯುನಿಕೇಷನ್ದೊಳಗೆ ಗೇಟ್ ಕೀಪಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸಂದೇಶ ರೂಪಿಸುವ ಹಂತದಲ್ಲಿ ಯಾವುದು ಕರೆಕ್ಟ್ ಇದೆ, ಯಾವುದು ಒಳ್ಳೆಯದಿದೆ ಆ ಸಂದೇಶ ಮಾತ್ರ ಬಿಡುಗಡೆ ಮಾಡೋದು, ಉಳಿದಿದ್ದು ಸಂದೇಶವನ್ನು ಕಂಟ್ರೋಲದಲ್ಲಿ ಇಡೋದು ಅಥವಾ ಅದನ್ನು ಡಿಲೀಟ್ ಮಾಡೋದು, ಅದನ್ನು ಸ್ಟಾಪ್ ಮಾಡೋದು. ಸಮಾಜದಲ್ಲಿ ಮಾಧ್ಯಮದ ಶಕ್ತಿಯನ್ನು ನಿಯಂತ್ರಿಸಲು ಮುಖ್ಯ ಕಾರಣ ಯಾವುದು? ಸಾರ್ವಜನಿಕ ಹಿತಾಸಕ್ತಿ. ಎ ಆಪ್ಷನ್ ಕರೆಕ್ಟ್. ಕೆಳಗಿನದು ಬಹುಜನ ಮಾಧ್ಯಮದ ನೈತಿಕ ಜವಾಬ್ದಾರಿಯ ಭಾಗವಲ್ಲ. ಹಿತಕರ ದ್ವೇಷದ ಹೇರಿಕೆ, ಇದನ್ನು ಇಂಪಾರ್ಟೆಂಟ್ ಆಯ್ತು. 90. ಮಾಧ್ಯಮ ಸಾಂಸ್ಕೃತಿಕ ಅಧ್ಯಯನದಲ್ಲಿ ಕಲ್ಚರಲ್ ಸ್ಟಡೀಸ್ ಎಂಫಸಿಸ್ ಯಾವಾಗಿರುತ್ತದೆ? ಅರ್ಥ ಮತ್ತು ಅಧಿಕಾರದ ಸಂಬಂಧಗಳ ಮೇಲೆ. ಸಿ ಆಪ್ಷನ್ ಕರೆಕ್ಟ್. ಬಹುಜನ ಮಾಧ್ಯಮದ ಸ್ವಾತಂತ್ರ್ಯಕ್ಕೆ ಹಾನಿ ಉಂಟು ಮಾಡುವ ಘಟಕ ಯಾವುದು? ಬಿ ನೈತಿಕ ಉಲ್ಲಂಘನೆ. ಸಮೂಹ ದುರಾಶೆಯ ಹರಡುವಿಕೆಯನ್ನು ತಡೆಯಲು ಮಾಧ್ಯಮಕ್ಕೆ ಏನು ಬೇಕು? ಜವಾಬ್ದಾರಿ ಮತ್ತು ಪರಿಶೀಲನೆ. ಸಿ ಆಪ್ಷನ್. ಬಹುಜನ ಮಾಧ್ಯಮದ ವಿಶಿಷ್ಟ ವೈಶಿಷ್ಟ್ಯ ಯಾವುದು? ಬಹುಜನ ತಲುಪುವ ಸಾಮರ್ಥ್ಯ. ಬಿ. ಬಹುಜನ ಮಾಧ್ಯಮದ ಮುಖ್ಯ ಭಾಗಗಳಲ್ಲಿ ಯಾವುದನ್ನು ಮಧ್ಯಸ್ಥ ಮೀಡಿಯೇಟರ್ ಎಂದು ಕರೆಯುತ್ತಾರೆ? ಪತ್ರಿಕಾ ಸಂಸ್ಥೆಗಳು. ಸಿ ಆಪ್ಷನ್. ಟ್ರೆಡಿಷನಲ್ ಮಾಧ್ಯಮ ಮತ್ತು ಡಿಜಿಟಲ್ ಮಾಧ್ಯಮ ಪ್ರಮುಖ ವ್ಯತ್ಯಾಸ ಏನು? ಹಿಂದೆ ಕೂಡ ಪ್ರಸಾರ ಮಾಧ್ಯಮಗಳಿದ್ದು, ಪ್ರಿಂಟ್ ಮೀಡಿಯಾ, ಈಗ ಡಿಜಿಟಲ್ ಮೀಡಿಯಾದವರು. ಇವು ಎರಡರ ನಡುವೆ ಏನು ವ್ಯತ್ಯಾಸ ಇದೆ? ವೇಗ ಮತ್ತು ಭಾಗವಹಿಸುವಿಕೆಯಲ್ಲಿ ವ್ಯತ್ಯಾಸ. ಮೊದಲು ಸ್ಲೋ ಆಗಿ ಮಾಹಿತಿಯನ್ನು ಪ್ರಸಾರ ಮಾಡ್ತಿದ್ರು, ಈಗ ಹಾಗಲ್ಲ. ವಾಟ್ಸಪ್ದೊಳಗೆ 1 ಸೆಕೆಂಡ್ದೊಳಗೆ ಮಾಹಿತಿಯನ್ನು ನಮ್ಮ ಗೆಳೆಯರಿಗೆ, ನಾವು ವಿದ್ಯಾರ್ಥಿಗಳಿಗೆ ನಾವು ತಲುಪಿಸ್ಬೋದು ಇಂಟರ್ನೆಟ್ ಮೂಲಕ. ಮತ್ತು ಮೊದಲು ಒಬ್ಬರು ಮಾಹಿತಿ ಕಳಿಸಿದ ನಂತರ ಅದಕ್ಕೆ ಫೀಡ್ಬ್ಯಾಕ್ ಕೊಡ್ತಿದ್ದಿಲ್ಲ. ಅದರೊಳಗೆ ಈಗ ಸೋಷಿಯಲ್ ಮೀಡಿಯಾದೊಳಗೆ ನಾವು ಒಂದು ಮಾಹಿತಿ ಕೊಟ್ಟಂದ್ರೆ ಲಗೇಜ್ ವೇಗವಾಗಿ ಕಾಮೆಂಟ್ಸ್ ಬಂದುಬಿಡ್ತಾವೆ, ವೇಗವಾಗಿ ಅದನ್ನು ಶೇರ್ ಮಾಡ್ತಿರ್ತಾರೆ, ವೇಗವಾಗಿ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಾರೆ. ಭಾಗವಹಿಸುವಿಕೆಯಲ್ಲಿ ವ್ಯತ್ಯಾಸ. ಸಾಮಾಜಿಕ ಜಾಲತಾಣಗಳ ಪ್ರಮುಖ ಪರಿಣಾಮ ಏನು? ಬಹುಜನರ ಅಭಿಪ್ರಾಯ ರೂಪಿಸುವಲ್ಲಿ ವೇಗ. ಎಸ್. ಜನಸಾಮಾನ್ಯರ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಮಾಧ್ಯಮದ ಪಾತ್ರ ಯಾವುದು? ಜಾಗೃತಿಗೆ ಬಲ ನೀಡುವುದು. ಸಾರ್ವಜನಿಕ ಹಿತಾಸಕ್ತಿಗೆ ವಿಪರೀತ ಕೆಟ್ಟ ಪರಿಣಾಮದಲ್ಲಿ ಪ್ರಚಾರ ನೀಡಿದರೆ ಏನಾಗುತ್ತದೆ? ತಪ್ಪಾದ ಆಧಾರದ ಮೇಲೆ ಅಭಿಪ್ರಾಯ ರೂಪಣೆ ನಿರ್ಮಿತಿಯಾಗುತ್ತದೆ. ಬಹುಜನ ಮಾಧ್ಯಮದ ಸ್ವತಂತ್ರತೆಯನ್ನು ಉಳಿಸುವ ಮುಖ್ಯ ವಿಧಾನ ಯಾವುದು? ಜವಾಬ್ದಾರಿಯ ನೈತಿಕತೆ. ಬಹುಜನ ಮಾಧ್ಯಮದ ದೀರ್ಘಕಾಲೀನ ಪರಿಣಾಮಗಳಲ್ಲಿ ಇದು ಒಂದು. ಸಾಂಸ್ಕೃತಿಕ ವಿಲೀನ. ನೀವು ಅನ್ಬೋದು, ಸರ್ ಭಾಳ ಕಠಿಣ ಅದಾವಲ್ರಿ ಕ್ವಶನ್, ಥಿಯರಿ ಒಳಗೆ ಬೇರೆ ಐತಿ, ಈ ಕ್ವಶನ್ ಬೇರೆ ಅದಾವಲ್ಲ, ಹಾರ್ಡ್ ಅನಿಸ್ಬೋದು, ಹಿಂಗೆ ಅನಿಸ್ಬೋದು ನಿಮಗೆ. ಹಾಗೇನಿಲ್ಲ. ಯಾರಿಗೆ ಕನ್ಸೆಪ್ಟ್ ಕ್ಲಿಯರ್ ಆಗಿ ಇರುತ್ತದೆಯೋ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಬರೆದಿರೋ ಕ್ವಶನ್ ಚೆನ್ನಾಗಿಯೇ ಅನಿಸೋದು. ಈ ಕ್ವಶನನ್ನು ಒಂದು ಬಾರಿ ನೀವು ಓದ್ಕೊಂಡು ಹೋಗ್ಬಿಟ್ರೆ ಸಾಕು, ಇವೇ ಕ್ವಶನ್ ಪೇಪರ್ಗೆ ಬರಲೇಬೇಕು, ಅಷ್ಟು ಆತ್ಮವಿಶ್ವಾಸ ನನಗಿದೆ. ಆ ಒಂದು ಉದ್ದೇಶದಿಂದ ನಿಮ್ಮ ಎದುರಿಗೆ ಈ ಎಲ್ಲ ಪ್ರಶ್ನೆಗಳನ್ನು ಹೇಳುವ ಸಲುವಾಗಿ ನಾನು ತೆಗೆದುಕೊಂಡು ಬಂದಿದ್ದೇನೆ. ಓಕೆ, ಈ ಕ್ವಶನನ್ನು ಓದ್ರಿ. ಇನ್ನೂ 1 ತಿಂಗಳು ಟೈಮ್ ಐತಿ. ಒಂದೇ ದಿವಸದೊಳಗೆ ಇಡೀ ಈ ಬುಕ್ದೊಳಗಿರೋ ಎಲ್ಲ ಚಾಪ್ಟರ್ದ ಕೆಳಗಡೆ ಇರುವ 500 ಕ್ವಶನ್ಸನ್ನು ಓದಿ ಮುಗಿಸಲಿಕ್ಕೆ ಆಗುತ್ತದೆ. ಥ್ಯಾಂಕ್ ಯು, ಧನ್ಯವಾದ.